ಕೊಡಗು ವಿವಿ 18ಕ್ಕೂ ಹೆಚ್ಚು ಅಧಿಕ ಬೋಧಕೇತರ ಸಿಬ್ಬಂದಿಗಳು ಕೆಲಸ ಕಳೆದುಕೊಂಡಿರುವುದು ದುರಾದೃಷ್ಟಕರ ವಿಷಯ ಎಂದು ಕೊಡಗು ಜಿಲ್ಲಾ ದಲಿತ ಹಿತರಕ್ಷಣಾ ಒಕ್ಕೂಟ ಹಾಗೂ ಕರ್ನಾಟಕ ಕಾವಲು ಪಡೆಯು ತಿಳಿಸಿದೆ. ಚಿಕ್ಕ-ಅಳುವಾರದ ಸ್ನಾತಕೋತ್ತರ ಕೇಂದ್ರದಿಂದ ವಜಾಗೊಂಡು ವಿವಿ ಮುಂಭಾಗ ಧರಣಿ ನಿರತ ಬೋಧಕೇತರ ಸಿಬ್ಬಂದಿಗಳಿಗೆ ಬೆಂಬಲ ನೀಡುವ ಮೂಲಕ ಮತ್ತು ತಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದಲಿತ ಹಿತರಕ್ಷಣಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಿಎಸ್ ನಿರ್ವಾಣಪ್ಪ, ಕೊಡಗು ವಿವಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುಮಾರು 18ಕ್ಕೂ ಅಧಿಕ ಬೋಧಕೇತರ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ನೋಟಿಸ್ ನೀಡದೆ ಕೆಲಸದಿಂದ ಸಿಬ್ಬಂದಿಗಳನ್ನು ತೆಗೆಯುವಂತಿಲ್ಲ. ಕುಲಸಚಿವರು ವಿಶ್ವವಿದ್ಯಾನಿಲಯದ ಕಾನೂನನ್ನು ಗಾಳಿಗೆ ತೂರಿದ್ದಾರೆಂದು ದೂರಿದರು. ನೋಡಿ, ಕೊಡಗು ವಿಶ್ವವಿದ್ಯಾಲಯ ಕೊಡಗಿನಲ್ಲಿ ಪ್ರಾರಂಭ ಆಗಿರೋದು, ಇದೊಂದು ವಿಶ್ವವಿದ್ಯಾಲಯ ಆಗಿ ಹೊರಹೊಮ್ಮಿರೋದು ನಮ್ಮೆಲ್ಲರಿಗೂ, ಕೊಡಗಿನ ಜನತೆಗೆ ಒಂದು ಶುಭಕರವಾದಂಥ ಒಂದು ಒಳ್ಳೆಯ ವಿಷಯ. ಆದರೆ ಅದರ ಹಿಂದೆ ಒಂದು ಕರಾಳ ನಿಲುವು ಈ ಕುಲಸಚಿವರಿಂದ ನಡೆದಿದೆ. ಏನಂತಂದರೆ, ಈಗಾಗಲೇ ಸುಮಾರು 43 ಜನ ಇವತ್ತು ಕೆಲಸ ಮಾಡುವಂಥ ಕೆಲಸಗಾರರನ್ನ, ಅದರಲ್ಲಿ 18 ಜನರನ್ನ ಕೆಲಸದಿಂದ ತೆಗೆದುಹಾಕಿ ಅದರ ಬದಲಾಗಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಯಾವ ನ್ಯಾಯ? 10-15 ವರ್ಷಗಳ ಗಂಟ ಕೆಲಸ ಮಾಡಿರ್ತಕ್ಕಂಥ ನೌಕರರನ್ನ ಕಡೆಗಣಿಸಿ ಮತ್ತು ಡಬಲ್ ಡಿಗ್ರಿ ಓದಿರ್ತಕ್ಕಂಥ, ಏನು ಅಪ್ಪ ಅಮ್ಮ ಕಷ್ಟಪಟ್ಟು ಡಬಲ್ ಡಿಗ್ರಿ MA ಡಬಲ್ ಡಿಗ್ರಿ ಓದಿರ್ತಕ್ಕಂಥ ನೌಕರನ್ನೆಲ್ಲ ಕೈಬಿಟ್ಟು, ಬೋಧಕೇತರ ನೌಕರನ್ನ ಕೈಬಿಟ್ಟು, ಎಲ್ಲಿ SSLC PUC ಓದಿರೋರನ್ನ ಇವರು ಯಾವ ಆಮಿಷಕ್ಕೆ ಇವರು ತಗೊಂಡಿದ್ದು, ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಹೋರಾಟ ಬರೀ ಧರಣಿಯಾಗಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಅಹೋರಾತ್ರಿ ಹೋರಾಟ ಆಗ್ಬೋದು, ಉಪವಾಸ ಸತ್ಯಾಗ್ರಹ ಆಗ್ಬೋದು. ಈ ಹೋರಾಟ ಭಾಳ ತೀವ್ರಗತಿಯಿಂದ ಮುಂದುವರಿತದೆ ಮುಂದಿನ ದಿನಗಳಲ್ಲಿ. ಇಲ್ಲಿ ಏನಾದರೂ ಈ ಹೋರಾಟದಲ್ಲಿ ಯಾರು ಒಬ್ಬ ಹೋರಾಟಗಾರರಿಗೆ, ಈ ನೌಕರರಿಗೆ ಯಾರಿಗಾರು ಒಂದು ಅನಾಹುತ ಅಥವಾ ಏನಾದರೂ ಅವ್ರ ಪ್ರಾಣಕ್ಕೆ ಸಮಸ್ಯೆ ಆದರೆ ಇದೆಲ್ಲ ಆರಭಾರಗಳನ್ನು ಈ ಕೊಡಗು ಕುಲಸಚಿವ ಏನಿದ್ದಾರೆ ಸೀನಪ್ಪ ಅವರೇ ಹೊರಬೇಕಾಗ್ತದೆ. ನಾವು ಈ ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಯಾರ ಪರವಾಗಿದ್ದೀರಿ? ನೀವು ರಾಜಕೀಯದವರ ಪರವಾಗಿದ್ದೀರಾ? ಯಾವುದೇ ಕಾರಣಕ್ಕೂ ಈ ಕೊಡಗು ವಿಶ್ವವಿದ್ಯಾಲಯ ಒಂದು ರಾಜಕೀಯ ಕೇಂದ್ರ ಆಗಬಾರ್ದು. ಇದು ಕೊಡಗಿನ ಆಸ್ತಿ ಅಂತಂದಮೇಲೆ ಕುಲಸಚಿವರ ಆಸ್ತಿ ಅಲ್ಲ. ಕೊಡಗಿನ ಜನರಿಗೆ ಮೊದಲನೇ ಆದ್ಯತೆ ಕೊಡಬೇಕು, ಸ್ಥಳೀಯವರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಕೆಲಸದಿಂದ ನೌಕರಿಯಿಂದ ವಜಾಗೊಳಿಸ್ಲಿಕ್ಕೆ, ಕಿತ್ತಾಕಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ನೀವು ಮೌಖಿಕವಾಗಿ ಎಲ್ಲಿ ನಿಮ್ಮ ದಾಖಲೆಗಳಿದ್ದಾವೆ? ಕಿತ್ತಾಕಬೇಕು ಅಂತ ಎಲ್ಲಿ ನಿಮ್ಮ ಆದೇಶ ಇದ್ದಾವೆ? ಆದ್ದರಿಂದ ಈ ಒಂದು ಹೋರಾಟ ತೀವ್ರಗೊಳ್ಳುತ್ತೆ. ಈ ಹೋರಾಟಕ್ಕೆ ಎಲ್ಲ ಜನಪರ ಶಕ್ತಿಗಳು, ಕೊಡಗಿನ ಎಲ್ಲ ಜನಪರ ವ್ಯಕ್ತಿಗಳು, ಹೋರಾಟಗಾರರು ಈ ಹೋರಾಟಕ್ಕೆ ಬರಬೇಕು. ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ MP ಹೊನ್ನಪ್ಪ, ದಲಿತ ಸಂಘರ್ಷ ಜಿಲ್ಲಾ ಸಂಚಾಲಕ KB ರಾಜು ಮಾತನಾಡಿದರು. 15 ದಿನದಿಂದ ಏನು ವಿಶ್ವವಿದ್ಯಾಲಯದ ಬೋಧಕ ವರ್ಗ ನೌಕರಿಯಿಂದ ವಂಚಿತರಾಗಿ ಬೋಧಕೇತರು ವರ್ಗದವರು ಇಲ್ಲಿ ಪ್ರತಿಭಟನೆ ಕೂತಿದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಇವತ್ತುವರೆಗೆ ಯಾವುದೇ ಅಧಿಕಾರಿಗಳು ಬಂದು ಅವರನ್ನು ಏನು ಅಂತ ಅವ್ರ ಕಷ್ಟಕ್ಕನ್ನು ಕೇಳಿಲ್ಲ. ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು, ದಲಿತ ಹಿತರಕ್ಷಣಾ ಒಕ್ಕೂಟ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕ ಕಾವಲು ಪಡೆ, ಈ ಥರ ಸಂಘಟನೆಗಳು ಎಲ್ಲ ಸೇರಿ ಏನು ಹೋರಾಟದಲ್ಲಿ ಕೂತಿದ್ದಾರೆ, ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ. ಕೊಡಗು ವಿಶ್ವವಿದ್ಯಾಲಯದಲ್ಲಿ 66 ನೌಕರರು ಇರಬೇಕಾದ ಸ್ಥಳದಲ್ಲಿ 42 ನೌಕರರು ಇದ್ದರು. ಅದರಲ್ಲಿ 18 ಜನರ ಕೈಲಿ ಕೆಲಸ ಮಾಡುತ್ತಾ 24 ಜನಗಳನ್ನು ಕೈಬಿಟ್ಟಿದ್ದಾರೆ. ಏನು ನೌಕರಿಯಿಂದ ವಂಚಿತರಾಗಿದ್ದಾರೆ ಅವರು ಇವತ್ತು ಧರಣಿಯಲ್ಲಿ ಕೂತಿದ್ದಾರೆ. ಇದುವರೆಗೆ ಯಾರೂ ಕೂಡ ಜಿಲ್ಲಾಡಳಿತ ಆಗಲಿ, ಇಲ್ಲಿಯ ನಮ್ಮ ಕ್ಷೇತ್ರದ MLAಗಳಾಗಲಿ ಯಾರು ಕೂಡ ಬಂದು ಅವ್ರ ಕಷ್ಟಕ್ಕೆ ಕೇಳಿಲ್ಲ. ಹಾಗಾಗಿ ಇದು ಮಲತಾಯಿ ಧೋರಣೆ ಆಗಿದೆ. ಯಾವ ಮಾನದಂಡದ ಮೇಲೆ ಇವರನ್ನು ಕೈ ಬಿಡಲಾಗಿದೆ? ಈಗ 64-62 ಜನ ನೌಕರಿ ಕೆಲಸ ಮಾಡಬೇಕಾದ ಜನ, ಆಗ ಅಲ್ಲಿ ಹಾಸ್ಟೆಲ್ ನೋಡಬೇಕು, ಅಲ್ಲಿ ಬೋಧಕ ವರ್ಗದವರು ಕೊರತೆ ಇದೆ, ಎಲ್ಲರನ್ನೂ ನೋಡಬೇಕು. ಹೇಗೆ ಇವರು ತುಂಬಿಸ್ತಾರೆ? ಯಾವಾಗ ಇವರು ನ್ಯಾಯಬದ್ಧವಾಗಿ ವಿದ್ಯಾರ್ಥಿಗಳಿಗೆ ಪಾಠಗಳನ್ನ ಮಾಡ್ತಾರೆ? ಎಲ್ಲ ವಂಚಿತ ಆಗ್ತಿದ್ದಾರೆ ಮಕ್ಕಳು. ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದು ನಮ್ಮದು ಕಾಲ್ನಡಿಗೆ ಜಾಥಾ ಆಗ್ಬೋದು, ಮುಂದಿನ ದಿನದಲ್ಲಿ ಇಲ್ಲಿಂದ ಉಪಸತ್ಯಾಗ್ರಹಗಳಾಗ್ಬೋದು, ಎಲ್ಲವೂ ಆಗ್ಬೋದು. ಅದರಿಂದ ಕೂಡಲೇ ಬಂದು ಏನು ವಿಶ್ವವಿದ್ಯಾಲಯದ
ಕುಲಪತಿಗಳಿದ್ದಾರೆ, ಅವರು ಬಂದು ಏನು ಈ ಅನ್ಯಾಯ ಆಗಿದೆ, ಈ ಕೆಲಸದಿಂದ ವಜಾಗಳು ಇದು ತೆಗೆದಿದ್ದಾರೆ, ಅವರನ್ನು ಮತ್ತೆ ಅವರನ್ನು ಕೆಲಸಕ್ಕೆ ಕೊಡಬೇಕು, ಅವರಿಗೆ ಕೆಲಸ ತಗೊಳ್ಬೇಕು, ಅವರು ವಂಚಿತರಾಗಿದ್ದಾರೆ, ಅವರಿಗೆ ನ್ಯಾಯ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಆರ್ಪಿಐ ಹೋಬಳಿ ಅಧ್ಯಕ್ಷ ಮಂಜುನಾಥ್, ಕರ್ನಾಟಕ ಕಾವಲು ಪಡೆಯ ಮಹಿಳಾ ಘಟಕದ ಹೋಬಳಿ ಅಧ್ಯಕ್ಷೆ ಇಂದಿರಾ, ಅಲ್ಪಸಂಖ್ಯಾತ ಘಟಕದ ಹೋಬಳಿ ಅಧ್ಯಕ್ಷ ಶಮೀರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.